ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆಸರು ಅರ್ಚನಾ ರವಿ ಅಂತ. ಇವತ್ತು ನಾನು ಮಾಡ್ತಿರೋದು 2.5 kg ಬಾತ್ ಮಾಡ್ತಿದ್ದೀನಿ. ಬನ್ನಿ ಬಾತ್ ಮಾಡೋಣ. 2.5 kg ತರಕಾರಿ ಬಾತ್ಗೆ 1 ಪಾವ್ಗೆ 4 ಮೆಣಸಿನ್ಕಾಯಿ ಅಳತೆ ಹೆಂಗೆ ನೀವು ಅಳತೆ ಮಾಡ್ಕೊಳ್ಳಿ. ಪಾವು ಲೆಕ್ಕ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಚಕ್ಕೆ 4 ಲವಂಗ, ಏಲಕ್ಕಿ 2, 1 ಪಾವಂಗೆ ನೀವು ಎಷ್ಟು ಪಾವು ಮಾಡ್ತೀರಾ ಅದ್ರ ಮೇಲೆ ಮೆಜರ್ಮೆಂಟ್ ಮಾಡ್ಕೊಳ್ಳಿ. 3 ಇಡಿ ಬೆಳ್ಳುಳ್ಳಿ, 1.5 ಇಡಿ ಶುಂಠಿ, ಇದು 2 ಇಡಿ ಧನಿಯಾ ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋದು. ಇದು 1/4 kg ಈರುಳ್ಳಿ, 1 kg ಟೊಮೊಟೊ, ಪುದೀನ 6 ಕಟ್ಟು, ಕೊತ್ತಂಬರಿ 1 ಕಟ್ಟು. ಇದು ಒಗ್ಗರಣೆಗೆ ಸ್ವಲ್ಪ ಲವಂಗದ ಎಲೆ ಮತ್ತು ಮರಾಠಿ ಮೊಗ್ಗು, ಹೂವು ಸ್ವಲ್ಪ ತಗೊಳ್ಳಿ. ಅರ್ಧ ಲೀಟ್ರು ಎಣ್ಣೆ, ನೋಡಿ ಗೋಲ್ಡನ್ ಬ್ರೌನ್ ಆಯ್ತಾ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಆಗಬೇಕು. ಕೈ ಬಿಡ್ದೇನೆ ಅಲ್ಲಾಡಿಸ್ಬೇಕಿದು, ಇಲ್ಲಾಂದರೆ ಕಪ್ಪುಗಾಗೋಗುತ್ತೆ. ಈ ಟೈಮಲ್ಲಿ ಈಗ ಎಲೆ ಮತ್ತು ಸ್ಟಾರ್ ಹೂವು ಹಾಕೋದು. ಇದು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಎಲ್ಲ ರುಬ್ಬಿರೋದು. ಇದೊಂದು 2 ನಿಮಿಷ ಚೆನ್ನಾಗಿ ಕೈ ಬಿಡ್ದೇನೆ ಅಲ್ಲಾಡಿಸ್ಬೇಕು. ಸ್ಮೆಲ್ಲು ನೋಡಿ ಈಗ ಚೆನ್ನಾಗಿ ಬರ್ತಾ ಇದೆ. ಹಸಿ ವಾಸನೆ ಹೋಗಿ ಈಗ ಫ್ರೈ ಆಯ್ತಾ ಇದೆ. ಇದು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಆಗಿದೆ ನೋಡಿ. ಪುದೀನ ಫ್ರೈನು ಎಣ್ಣೆಲ್ಲ ಬಿಟ್ಕೊಂಡಿದೆ. ಈಗ ತರಕಾರಿ ಇದು ಎಲ್ಲ 2 kg ತರಕಾರಿ ಇದೆ. ಕೋಸು, ಬೀನೀಸು, ಕ್ಯಾರೆಟು, ಅವರೆಕಾಯಿ, ಆಲೂಗೆಡ್ಡೆ. ಇದು ನೋಡಿ ಫ್ರೈ ಆಯ್ತಾ ಇದೆ. ಈಗಲೇ ಟೊಮೊಟೊ ಹಾಕೋಣ. ಅರ್ಧ ಸೇರು ಚಂಬು, ಇದರಲ್ಲಿ 5 ಚಂಬು ಹಾಕ್ತಾಯಿದ್ದೀನಿ ನೀರು. ನೋಡಿ ಎಲ್ಲ ಇದಾಗಿದೆ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ನೀರು ಹಾಕ್ತಾಯಿದ್ದೀನಿ 5 ಚಂಬು. ನೋಡಿ 1 ಪಾವಿಗೆ ಇದು ಜೋಡಿಸ್ಕೊಂಡಿರೋದು. ನೀವು ಹಿಂಗೆ ಜೋಡಿಸ್ಕೊಂಡ್ರೆ ಸರಿಗೆ ಬರುತ್ತೆ. ನೀವು ಎಷ್ಟು ಪಾವು, 1.5 ಪಾವು ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ತರಕಾರಿಗೆ. ಇದು 10 ಪಾವು, 2 ಸೇರು. ಇದು ಈಗ ನೋಡಿ ಕುದೀತಾ ಇದ್ದೀನಿ ಚೆನ್ನಾಗಿ ಅಕ್ಕಿ ಜೊತೆಗೆ. ಈಗ ಸ್ವಲ್ಪ ಸಣ್ಣ ಮಾಡಿ ಮುಚ್ಚೋಣ. ನೋಡಿ ಅನ್ನ ಆಗಿದೆ, ದಮ್ ಆಗಿದೆ ಅನ್ನ. ನೋಡಿ ಬಿಡಿ ಆಗಿ ತರಕಾರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ನನ್ನ ರೆಸಿಪಿ ಚಾನಲ್ ನೋಡಬೇಕು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.